ಶರಣಂ 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 ಸಾಯಿ अल्लाह करम कर दे मैं मेरा हम कर दे ಹಬ್ಬಗಳು ಮರೆಯಲಾಗದ ಕ್ಷಣಗಳ ಮೂಲಕ ನಮ್ಮ ಆತ್ಮಗಳನ್ನು ಬೆಸೆಯುತ್ತವೆ. ಇವು ಜೀವನದ ಸುಂದರ ಕಥೆಗಳ ನೆಚ್ಚಿನ ಪುಟಗಳು. ಜನರು ಭಗವಾನರನ್ನು ತಮ್ಮ ಗುರು ಮತ್ತು ಆರಾಧ್ಯ ದೈವವೆಂದು ಸ್ವೀಕರಿಸಿ ಹಬ್ಬಗಳಲ್ಲಿ ಅವರನ್ನು ಸಂಭ್ರಮಿಸಲು ಬಯಸಿದಾಗ ಸ್ವಾಮಿ ಆ ಹಬ್ಬಗಳ ಆಧ್ಯಾತ್ಮಿಕ ಮಹತ್ವವನ್ನು ತಿಳಿಸಿ ಆಶೀರ್ವದಿಸಿದರು. ಸಂದೇಹ ನಿವಾರಣೆಯಲ್ಲಿ ಸ್ವಾಮಿ ಹೇಳುವಂತೆ ಸೂಕ್ಷ್ಮವನ್ನು ಅರಿಯಲೆಂದೇ ಸ್ಥೂಲ ಇರುವುದು. ಉತ್ಸವ ಎಂಬ ಸಂಸ್ಕೃತ ಪದದಲ್ಲಿನ ಉತ್ ಎಂದರೆ ತೆಗೆದುಹಾಕುವುದು, ಸವ ಎಂದರೆ ದುಃಖ. ಹಾಗಾಗಿ ಉತ್ಸವ ಎಂದರೆ ದುಃಖ ನಿವಾರಣೆ. ಹಬ್ಬಗಳು ಕೇವಲ ಸಂಭ್ರಮವಲ್ಲ, ಅವು ನಿಜವಾದ ಆನಂದವನ್ನು ಅರಸಿ ಲೋಕದ ದುಃಖಗಳನ್ನು ಮೀರಿ ಬದುಕಲು ನೆನಪಿಸುವ ಪವಿತ್ರ ಸಂದರ್ಭಗಳೆಂದು ಸ್ವಾಮಿ ವಿವರಿಸುತ್ತಾರೆ. ನಮ್ಮ ಪೂರ್ವಜರು ಜೀವನದ ನೈಜ ಉದ್ದೇಶವನ್ನು ಚಿಂತಿಸಲು ಇವುಗಳನ್ನು ರೂಪಿಸಿದರು. ಪ್ರತಿಯೊಂದು ಹಬ್ಬವು 3 ಅಂಶಗಳನ್ನು ಒಳಗೊಂಡಿರುತ್ತವೆ: ವೈಭವದ ಆಚರಣೆ, ದೇವರ ಆರಾಧನೆ ಮತ್ತು ಆಂತರಿಕ ಜಾಗೃತಿ. ಭಗವಾನರು ತಮ್ಮ ಅವತಾರ ಉದ್ದೇಶದ ಭಾಗವಾಗಿ ಈ ಅಂಶಗಳನ್ನು ಸಮನ್ವಯಗೊಳಿಸಿ ಪ್ರತಿಯೊಂದು ಹಬ್ಬದ ನಿಜವಾದ ಸ್ಫೂರ್ತಿಯನ್ನು ಪುನರುಜ್ಜೀವನಗೊಳಿಸಿದರು. ಈ ಹಬ್ಬಗಳು ಸ್ವಾಮಿಯ ಬಗ್ಗೆ ಭಕ್ತರಿಗಿರುವ ಪ್ರೇಮವನ್ನು ಹಾಗೂ ಭಕ್ತರ ಬಗ್ಗೆ ಸ್ವಾಮಿಗಿರುವ ಪ್ರೇಮವನ್ನು ವ್ಯಕ್ತಪಡಿಸುತ್ತವೆ. 1950ರ ದಸರಾ ಹಬ್ಬದ ಸಮಯದಲ್ಲಿ ಒಂದು ಆಸಕ್ತಿದಾಯಕ ಘಟನೆ ನಡೆಯಿತು. ಹಬ್ಬದ 4ನೇ ದಿನದಂದು ಮಂದಿರವನ್ನು ಮರಳಿ ಅಲಂಕರಿಸಬೇಕೆಂದು ಸ್ವಾಮಿ ಕೆಲವು ಯುವಕರಿಗೆ ತಿಳಿಸಿದರು. ಮೊದಲ ದಿನ ಹಾಕಿದ್ದ ತೋರಣಗಳು ಬಾಡಿದ್ದವು. ಮಾರನೆಯ ದಿನವು ಅತ್ಯಂತ ಪ್ರಮುಖವಾದುದು ಎಂದು ಸ್ವಾಮಿ ತಿಳಿಸಿದರು. ಕೂಡಲೇ ಭಕ್ತರು ಕಾರ್ಯಪ್ರವೃತ್ತರಾಗಿ ಬೆಳಗಿನ ಜಾವದವರೆಗೂ ಮಂದಿರವನ್ನು ಸುಂದರವಾಗಿ ಅಲಂಕರಿಸಿದರು. ಅವರಲ್ಲೊಬ್ಬರು ಧೈರ್ಯ ಮಾಡಿ ಸ್ವಾಮಿಯನ್ನು ಕೇಳಿದರು, ಸ್ವಾಮಿ, ನಾಳೆ ಏನು ವಿಶೇಷ? ಅದು ಕೇವಲ ಹಬ್ಬದ 5ನೇ ದಿನ ಅಷ್ಟೇ ಅಲ್ಲವೇ? ಅದಕ್ಕೆ ಸ್ವಾಮಿ, ನಿಮ್ಮ ಬಂಧುಗಳು ನಾಳೆ ಔತಣಕ್ಕೆ ಬರುತ್ತಿದ್ದಾರೆ ಎಂಬುದು ನಿನಗೆ ತಿಳಿಯದೆ ಎಂದು ಮರುಪ್ರಶ್ನಿಸಿದರು. ಮರುದಿನ ನಾರಾಯಣ ಸೇವೆ ಇತ್ತು. ಅವರಿಗಾಗಿಯೇ ಮಂದಿರವು ಹೊಸದಾಗಿ ಅಲಂಕೃತಗೊಳ್ಳಬೇಕೆಂದು ಸ್ವಾಮಿ ಬಯಸಿದ್ದರು. ಬಹುಶಃ ನಾವು ಇತರರಿಗೆ ಸಂತೋಷವನ್ನು ಹಂಚುವ ದಿನವೇ ನಿಜವಾದ ಉತ್ಸವದ ದಿನ ಎಂಬುದನ್ನು ಸ್ವಾಮಿ ನಮಗೆ ನೆನಪಿಸುತ್ತಿದ್ದರು. ಅವರು ಅನುಮತಿಸಿದ ಎಲ್ಲ ಆಚರಣೆಗಳೂ ಸಹ ಕೇವಲ ಅದರಲ್ಲಿ ಪಾಲ್ಗೊಳ್ಳುವವರಿಗೆ ಆನಂದವನ್ನು ನೀಡುವ ಉದ್ದೇಶವನ್ನು ಮಾತ್ರ ಹೊಂದಿದ್ದವು. ಪ್ರಶಾಂತಿ ನಿಲಯಂನಲ್ಲಿ ಪ್ರತಿ ತಿಂಗಳು ಯಾವುದೋ ಒಂದು ಹಬ್ಬ ವಿಜೃಂಭಣೆಯಿಂದ ನಡೆಯುತ್ತದೆ. ಸ್ವಾಮಿಯ ಸಮ್ಮುಖದಲ್ಲಿ ಆ ಆನಂದವನ್ನು ಅನುಭವಿಸಲು ಭಕ್ತರು ಗುಂಪುಗೂಡುತ್ತಾರೆ. ಸ್ವಾಮಿಗೆ ಪುಟ್ಟಪರ್ತಿಗೆ ಬರುವವರೆಲ್ಲರೂ ತಮ್ಮವರೇ ಆಗಿದ್ದರು. ಸ್ವಾಮಿ ಅವರನ್ನು ಚುಟ್ಟಾಲು ಅಂದರೆ ಬಂಧುಗಳು ಎಂದು ಕರೆಯುತ್ತಿದ್ದರು. ಅಲಂಕಾರಗಳು, ಆಚರಣೆಗಳು ಮತ್ತು ಹಬ್ಬಗಳೆಲ್ಲವೂ ಭಗವಾನರ ಸನ್ನಿಧಿಯಲ್ಲಿ ಪ್ರಗಾಢವಾದ ಮತ್ತು ಉದಾತ್ತವಾದ ಅರ್ಥವನ್ನು ಪಡೆದುಕೊಂಡವು. ಜನವರಿ 1ರಂದು ಸ್ವಾಮಿಯ ಹುಟ್ಟುಹಬ್ಬದ ಲಾಂಛನವನ್ನು, ಆ ವರ್ಷದ ಥೀಮ್ ಸಾಂಗನ್ನು ಬಿಡುಗಡೆ ಮಾಡುವುದರೊಂದಿಗೆ ಪ್ರಶಾಂತಿ ಕ್ಯಾಲೆಂಡರ್ ಶುರುವಾಗುತ್ತದೆ.
ಅಂದೇ ಭಗವಾನರ ವಿದ್ಯಾಸಂಸ್ಥೆಗಳ ಹಳೆಯ ವಿದ್ಯಾರ್ಥಿಗಳು ಪ್ರೇಮಬಂಧಂ ಹೆಸರಿನಲ್ಲಿ ಸಂಗೀತ, ನಾಟಕ ಮತ್ತು ಭಾಷಣಗಳ ಮೂಲಕ ಸ್ವಾಮಿಗೆ ತಮ್ಮ ಕೃತಜ್ಞತೆಯನ್ನು ಸಮರ್ಪಿಸುತ್ತಾರೆ. ಮುಂದೆ ಶ್ರೀ ಸತ್ಯಸಾಯಿ ವಿದ್ಯಾಸಂಸ್ಥೆಗಳ ವಾರ್ಷಿಕ ಕ್ರೀಡಾ ಸಾಂಸ್ಕೃತಿಕ ಸಮ್ಮೇಳನವು ವೈಭವೋಪೇತವಾಗಿ ನಡೆಯುತ್ತದೆ. ಪಠ್ಯಕ್ರಮದ ಭಾಗವಾದ ಆ ಸಮಾರಂಭವು ಒಂದು ದೊಡ್ಡ ಆಧ್ಯಾತ್ಮಿಕ ಸಾಧನೆಯಾಗಿ ಕಂಗೊಳಿಸುತ್ತದೆ. ತಮ್ಮ ಸೃಜನಶೀಲತೆ ಮತ್ತು ಧೈರ್ಯವನ್ನು ಅನಾವರಣಗೊಳಿಸುತ್ತಾ ಪ್ರತಿ ವರ್ಷ ಜನವರಿ 11ರಂದು ವಿದ್ಯಾರ್ಥಿಗಳು ಸಾಹಸಮಯ ಕಸರತ್ತುಗಳಿಂದ ಹಿಡಿದು ಅದ್ಭುತ ಸಮನ್ವಯ ನೃತ್ಯಗಳು ಹಾಗೂ ವಿನ್ಯಾಸಗಳನ್ನು ಪ್ರದರ್ಶಿಸುತ್ತಾರೆ. ಹೂಪ್ಗಳು ಮತ್ತು ಕಂಬಗಳು, ಸ್ಕೇಟ್ಗಳು ಮತ್ತು ಕೋಲುಗಳು, ಅಗ್ನಿ ಮತ್ತು ಬೆಳಕಿನೊಂದಿಗೆ ಆಟವಾಡುತ್ತಾರೆ. ತಮ್ಮ ಸಾಮರ್ಥ್ಯದ ಪರಮಾವಧಿವರೆಗೆ ಶ್ರಮಿಸಿ ಭಗವಾನರ ಚರಣಗಳಿಗೆ ಮನಮೋಹಕ ಕ್ರೀಡಾ ವೈಭವವನ್ನು ಸಮರ್ಪಿಸುತ್ತಾರೆ. ಮಕರ ಸಂಕ್ರಾಂತಿಯ ದಿನದಂದು ಬಹುಮಾನ ವಿತರಣೆ ನಡೆಯುತ್ತದೆ. ಅಂದು ಭಾರತದ ಹಲವು ಪ್ರದೇಶಗಳಲ್ಲಿ ಚಳಿಗಾಲದ ಸುಗ್ಗಿಯ ಹಬ್ಬ. ವಿದ್ಯಾರ್ಥಿಗಳಿಗಾದರೆ ದಣಿವರಿಯದ ಅವರ ಪ್ರಯತ್ನಗಳಿಗೆ ಸ್ವಾಮಿಯ ಆಶೀರ್ವಾದದ ಫಸಲನ್ನು ಪಡೆಯುವ ಸಮಯ. ಆದ್ದರಿಂದ ಬಹುಮಾನ ವಿತರಣೆಗೆ ಆ ದಿನವನ್ನು ಆರಿಸಿಕೊಂಡಿರುವುದು ಸಮಂಜಸವೆನಿಸುತ್ತದೆ. ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಆಚರಿಸಲ್ಪಡುವ ಮಹಾಶಿವರಾತ್ರಿ 75 ವರ್ಷಗಳಿಗೂ ಹೆಚ್ಚು ಕಾಲ ಪ್ರಶಾಂತಿಯಲ್ಲಿ ಭವ್ಯ ಪರಂಪರೆಯಾಗಿ ನಡೆದು ಬರುತ್ತಿದೆ. ಪ್ರತಿ ಬಾರಿಯೂ ಸ್ವಾಮಿಯ ಶಿವರಾತ್ರಿ ದಿವ್ಯೋಪನ್ಯಾಸವು ಅವರ ಉದರದಲ್ಲಾಗುವ ಸೆಳೆತದಂತಹ ನೋವಿನಿಂದಾಗಿ ಅಡ್ಡಿಪಡಿಸಲ್ಪಡುತ್ತಿತ್ತು. ಅವರು ಸ್ವಲ್ಪ ನೀರನ್ನು ಕೇಳುತ್ತಿದ್ದರು. ಆಗ ಭಕ್ತರು ಉಸಿರು ಬಿಗಿಹಿಡಿದು ಕಾಯುತ್ತಿದ್ದಂತೆಯೇ ದಿವ್ಯ ಕಂಠದಿಂದ ಲಿಂಗಗಳು ಹೊರಬರುತ್ತಿದ್ದವು. ಅದು ಅಲ್ಲಿದ್ದ ಪ್ರತಿಯೊಬ್ಬರನ್ನು ದಿವ್ಯ ಪರವಶತೆಯಲ್ಲಿ ಮುಳುಗಿಸುತ್ತಿತ್ತು. ಕೆಲವೊಮ್ಮೆ ಒಂದಕ್ಕಿಂತ ಹೆಚ್ಚು ಲಿಂಗಗಳು ಹೊರಬರುತ್ತಿದ್ದವು. 1960ರಲ್ಲಂತೂ 9 ಲಿಂಗಗಳು ಉದ್ಭವವಾದವು. ಪ್ರತಿಯೊಂದು ಲಿಂಗವು ಗಾತ್ರ, ಸಂಯೋಜನೆ ಮತ್ತು ಬಣ್ಣದಲ್ಲಿ ವಿಭಿನ್ನವಾಗಿರುತ್ತಿತ್ತು. ಅವುಗಳು ಸ್ಫಟಿಕ, ಬೆಳ್ಳಿ, ಚಿನ್ನ ಅಥವಾ ಪಚ್ಚೆಯಿಂದ ಮಾಡಲ್ಪಟ್ಟಿರುತ್ತಿದ್ದವು. ಮನಸ್ಸಿನ ನಿಶ್ಚಲತೆಯನ್ನು ಸಾಧಿಸಲು ಶಿವರಾತ್ರಿಯ ರಾತ್ರಿಯು ಅತ್ಯಂತ ಸೂಕ್ತವಾದುದರಿಂದ ಭಕ್ತರು ಇಡೀ ರಾತ್ರಿಯನ್ನು ನಾಮಸ್ಮರಣೆಯಲ್ಲಿ ಕಳೆಯುವಂತೆ ಮಾಡಲು ಸ್ವಾಮಿ 12 ಗಂಟೆಗಳ ಅಖಂಡ ಭಜನೆಯನ್ನು ಆಯೋಜಿಸುತ್ತಿದ್ದರು. ಈ ನಿರಂತರ ನಾಮಸ್ಮರಣೆಯ ಪ್ರತಿಫಲವಾಗಿ ಮರುದಿನ ಬೆಳಿಗ್ಗೆ ಭಗವಾನರು ಮತ್ತೊಂದು ದಿವ್ಯೋಪನ್ಯಾಸದ ಮೂಲಕ ಭಕ್ತರನ್ನು ಆಶೀರ್ವದಿಸುತ್ತಿದ್ದರು. 1958ರ ಶಿವರಾತ್ರಿಯಂದೇ ಸ್ವಾಮಿ ಮಾನವ ಕುಲಕ್ಕೆ ತಮ್ಮ ಸಂದೇಶವನ್ನು ತಲುಪಿಸುವ ಆಶ್ರಮದ ಮಾಸಪತ್ರಿಕೆಯಾದ ಸನಾತನ ಸಾರಥಿಯನ್ನು ಪ್ರಾರಂಭಿಸಿದರು. ಮಹಾಶಿವರಾತ್ರಿಯ ಜೊತೆಗೆ ಫೆಬ್ರವರಿಯಲ್ಲೇ ಚೀನೀಯರ ನೂತನ ವರ್ಷದ ಆಚರಣೆಗಳು ನಡೆಯುತ್ತವೆ. ಆ ಸಂದರ್ಭದಲ್ಲಿ ಆಶ್ರಮವು ಕೆಂಪು, ಹಳದಿ ಬಣ್ಣಗಳಿಂದ ಕಂಗೊಳಿಸುತ್ತದೆ. ಚೈನೀಸ್ ಭಾಷೆ ಮಾತನಾಡುವ ದೇಶಗಳಿಂದ ಬರುವ ಭಕ್ತರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸ್ವಾಮಿಯ ಪಾದಗಳಿಗೆ ಸಮರ್ಪಿಸುತ್ತಾರೆ. ಮಾರ್ಚ್ ಬಂದರೆ ಸಾಕು, ಬಣ್ಣಗಳ ಹಬ್ಬ ಹೋಳಿಯ ಸಡಗರ. ಬಿಹಾರ್, ಜಾರ್ಖಂಡ್ ರಾಜ್ಯಗಳ ಭಕ್ತರು ಕೃಷ್ಣನ ಲೀಲೆಗಳು, ಸೀತಾರಾಮ, ರಾಧಾಕೃಷ್ಣರ ಕಥೆಗಳನ್ನು ತಿಳಿಸುವ ನೃತ್ಯಗಳು, ನಾಟಕಗಳನ್ನು ಪ್ರದರ್ಶಿಸುತ್ತಾರೆ. 2010ರಲ್ಲಿ ಸರಣಿ ನೃತ್ಯ ಪ್ರದರ್ಶನಗಳ ನಂತರ ಈ 2 ರಾಜ್ಯಗಳ ಬಾಲವಿಕಾಸ ಮಕ್ಕಳು ಸೀತಾ ಕಲ್ಯಾಣಂ ನಾಟಕವನ್ನು ಪ್ರದರ್ಶಿಸಿದರು. ಇದರಲ್ಲಿ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಕರೆದೊಯ್ಯುವುದು, ನಂತರ ಮಿಥಿಲೆಗೆ ಹೋಗುವುದು, ಶಿವಧನಸ್ಸನ್ನು ಮುರಿಯುವುದು ಮತ್ತು ಅಂತಿಮವಾಗಿ ಸೀತಾರಾಮರ ಕಲ್ಯಾಣದೊಂದಿಗೆ ನಾಟಕ ಮುಕ್ತಾಯವಾಗುತ್ತಿತ್ತು. ಕೊನೆಯ ದೃಶ್ಯಕ್ಕೂ ಮುನ್ನ ಭಗವಾನರು ಒಳಗೆ ತೆರಳಿದರು. ಮರಳಿ ಬಂದ ನಂತರ ಸ್ವಾಮಿ ಪ್ರೀತಿಯಿಂದ ವಿವಾಹದ ದೃಶ್ಯವನ್ನು ಮತ್ತೊಮ್ಮೆ ಅಭಿನಯಿಸಲು ಹೇಳಿದರು. ಈ ಬಾರಿ ಸಂಪೂರ್ಣ ದೃಶ್ಯಾವಳಿಯನ್ನು ಸ್ವಾಮಿಯೇ ನಿರ್ದೇಶಿಸಿದರು. ಆನಂದಕರವಾದ ಆ ಸಂಜೆ ಗ್ರೂಪ್ ಫೋಟೋದೊಂದಿಗೆ ಮುಕ್ತಾಯವಾಯಿತು. ಯಾವ ಮಗು ಎಲ್ಲಿ ನಿಲ್ಲಬೇಕೆಂಬುದನ್ನು ಸ್ವಾಮಿಯೇ ನಿರ್ದೇಶಿಸಿದರು.
ಅದೇ ಮಾರ್ಚ್ ತಿಂಗಳು ಸಾಮಾನ್ಯವಾಗಿ ರಾಮನವಮಿಯ ಆಚರಣೆಗೂ ಸಾಕ್ಷಿಯಾಗುತ್ತದೆ. ಸ್ವಾಮಿ ನಡೆಸಿದ ಸೀತಾ ಕಲ್ಯಾಣದಿಂದ ಪ್ರೇರಿತರಾಗಿ ಅದನ್ನು ಪ್ರತಿ ವರ್ಷ ಆಚರಿಸುವ ಪರಂಪರೆ ಇಂದಿಗೂ ನಿರಂತರವಾಗಿ ಮುಂದುವರಿದಿದೆ. అయోధ్యాపతి రామచంద్రకి. మిథున రాశి వారికి ఆదాయము 5, వ్యయము 5. ರಾಮನವಮಿಗೂ ಮುನ್ನ ತೆಲುಗು ಮತ್ತು ಕನ್ನಡ ಹೊಸ ವರ್ಷ ಯುಗಾದಿ ಬರುತ್ತದೆ. ಭಾರತದ ಅನೇಕ ರಾಜ್ಯಗಳಲ್ಲೂ ಕೂಡ ಇಂದು ಹೊಸ ವರ್ಷವೆಂದು ಆಚರಿಸಲಾಗುತ್ತದೆ. ಗುಡಿ ಪಡವಾ ಇನ್ ಮಹಾರಾಷ್ಟ್ರ. ಈ ದಿನದ ಆಚರಣೆಯ ಒಂದು ವಿಶಿಷ್ಟ ಅಂಶವೆಂದರೆ ಯುಗಾದಿ ಪಚಡಿ. ಬೇವು, ಮಾವು, ಬೆಲ್ಲ, ಮೆಣಸು, ತೆಂಗಿನಕಾಯಿ ಮತ್ತು ಉಪ್ಪಿನ ಮಿಶ್ರಣ. ಇದು ಜೀವನದಲ್ಲಿನ ವಿವಿಧ ಭಾವನೆಗಳ ಸಂಯೋಗವನ್ನು ಪ್ರತೀಕಿಸುತ್ತದೆ. ಭಗವಾನರು ಸದಾ ಹೇಳುತ್ತಿದ್ದರು, ಜೀವನದ ಸುಖ ದುಃಖಗಳು, ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ಸಮಚಿತ್ತದಿಂದ ಅನುಭವಿಸಬೇಕು ಹಾಗೂ ಪ್ರತಿಯೊಂದನ್ನು ಭಗವಂತನ ಪ್ರಸಾದವೆಂದು ಸ್ವೀಕರಿಸಬೇಕು. ಇದನ್ನು ಪುಷ್ಟೀಕರಿಸುವಂತೆ 1 ವರ್ಷದ ಯುಗಾದಿಯೆಂದು ಬೇವು ಬೆಲ್ಲದ ಪಚಡಿಯನ್ನು ಆಶೀರ್ವಾದಕ್ಕಾಗಿ ಸ್ವಾಮಿಯ ಬಳಿ ತಂದಾಗ ಅವರು ಮಂದಹಾಸದೊಂದಿಗೆ ವಿಭೂತಿಯನ್ನು ಸೃಷ್ಟಿಸಿ ಪಾತ್ರೆಯೊಳಗೆ ಸುರಿದು ತಾವೇ ಸ್ವತಃ ಆ ಪಚಡಿಯನ್ನು ಬೆರೆಸಿದರು. ಅವರ ಕೃಪೆ ಇದ್ದರೆ ಕಹಿಯೂ ಸಹ ಸವಿಯಾಗಬಲ್ಲದು. ಈ ದಿನ ತೆಲುಗು ಭಕ್ತರು ಪಂಚಾಂಗ ಶ್ರವಣವನ್ನು ಆಯೋಜಿಸುತ್ತಾರೆ. ಆದರೆ ಸ್ವಾಮಿ ನಮಗೆ ನೆನಪಿಸುತ್ತಿದ್ದುದೇನೆಂದರೆ, ನಮ್ಮ ವಿಧಿಯು ಈ ಭವಿಷ್ಯವಾಣಿಗಳಿಂದ ನಿರ್ಧರಿಸಲ್ಪಡುವುದಿಲ್ಲ. ನಮ್ಮ ಕರ್ಮಗಳೇ ಅದನ್ನು ರೂಪಿಸುತ್ತವೆ. ನಮ್ಮ ನಂಬಿಕೆ ಅಚಲವಾಗಿದ್ದರೆ ಕಾಲಾತೀತನಾದ ಭಗವಂತನು ಯಾವುದನ್ನಾದರೂ ಪರಿವರ್ತಿಸಬಲ್ಲನು ಎಂದು. ಯುಗಾದಿಯ ನಂತರ ತಮಿಳುನಾಡು ಮತ್ತು ಕೇರಳದ ಸಾವಿರಾರು ಭಕ್ತರು ತಮ್ಮ ಹೊಸ ವರ್ಷವನ್ನು ಭಗವಾನರ ಸನ್ನಿಧಿಯಲ್ಲಿ ಆಚರಿಸಲು ಆಗಮಿಸುತ್ತಾರೆ. ಅವರು ಅಪಾರ ಪ್ರೇಮ ಮತ್ತು ಕೃತಜ್ಞತೆಯಿಂದ ವೈವಿಧ್ಯಮಯ ಸಾಂಪ್ರದಾಯಿಕ ಕಾರ್ಯಕ್ರಮಗಳನ್ನು ಅರ್ಪಿಸುತ್ತಾರೆ. 2012ರಿಂದ ಆರಾಧನಾ ದಿನವಾಗಿ ಆಚರಿಸಲ್ಪಡುವ ಏಪ್ರಿಲ್ 24 ಸನಾತನ ದಿವ್ಯ ಸ್ವರೂಪರಾದ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರು ತಮ್ಮ ಶಾಶ್ವತ ನಿರಾಕಾರ ಸ್ಥಿತಿಗೆ ಮರಳಿದ ದಿನವನ್ನು ಸೂಚಿಸುತ್ತದೆ. ಇದು ಪ್ರತಿಯೊಬ್ಬ ಭಕ್ತನೂ ಬರಬಾರದೆಂದು ಬಯಸುವ ದಿನವಾಗಿದೆ. ಹೃದಯವನ್ನು ಎಷ್ಟೇ ಸಮಾಧಾನಪಡಿಸಿದರೂ ಕಣ್ಣುಗಳು ಮಾತ್ರ ಆ ದಿವ್ಯ ಸುಂದರ ರೂಪವನ್ನು ಮತ್ತೊಮ್ಮೆ ನೋಡಬೇಕೆಂದು ಪರಿತಪಿಸುತ್ತವೆ. ಈ ದಿನ ಸಾವಿರಾರು ಭಕ್ತರು ಪ್ರಶಾಂತಿಗೆ ಆಗಮಿಸಿ ಭಗವಾನರಿಗೆ ತಮ್ಮ ಕೃತಜ್ಞತೆಯ ಕಣ್ಣೀರನ್ನು ಅರ್ಪಿಸುತ್ತಾರೆ. ಆ ದಿನ ಸಾಯಿ ಪಂಚರತ್ನ ಕೀರ್ತನೆಗಳನ್ನು ಹಾಡುವ ಸಂಪ್ರದಾಯ 2015ರಿಂದ ಪ್ರಾರಂಭವಾಯಿತು. ಶಾಸ್ತ್ರೀಯ ಕರ್ನಾಟಕ ಸಂಗೀತ ಶೈಲಿಯಲ್ಲಿ ಶ್ರೀ ಸತ್ಯಸಾಯಿ ಅವತಾರ ವೈಭವವನ್ನು ಸುಮಧುರವಾಗಿ ಪ್ರಸ್ತುತಪಡಿಸುವ 5 ವಿಶೇಷ ಕೀರ್ತನೆಗಳು ಅವು. ಆ ಕಾರ್ಯಕ್ರಮದ ನಂತರ ಹಿಲ್ವ್ಯೂ ಸ್ಟೇಡಿಯಂನಲ್ಲಿ ಆಯೋಜಿಸಲ್ಪಡುವ ಬೃಹತ್ ನಾರಾಯಣ ಸೇವೆ ಕಾರ್ಯಕ್ರಮದಲ್ಲಿ ಸಾವಿರಾರು ಬಡವರಿಗೆ ಅನ್ನ ಹಾಗೂ ವಸ್ತ್ರಗಳನ್ನು ವಿತರಿಸಲಾಗುತ್ತದೆ. ಮೇ ತಿಂಗಳು ಭಗವಾನರ ಆಯ್ಕೆಯ ತಾಯಿಯಾದ ಈಶ್ವರಮ್ಮನವರನ್ನು ಸ್ಮರಿಸುವ ಈಶ್ವರಮ್ಮ ದಿನದ ಆಚರಣೆಯೊಂದಿಗೆ ಆರಂಭವಾಗುತ್ತದೆ. ಈ ದಿನ ಸ್ವಾಮಿ ತಮ್ಮ ಭೌತಿಕ ತಂದೆ ತಾಯಿಯರ ಸಮಾಧಿಗೆ ತೆರಳಿ ಹಾರ ಮತ್ತು ಹೊಸ ವಸ್ತ್ರಗಳನ್ನು ಅರ್ಪಿಸುತ್ತಿದ್ದರು. ಅಂದು ನಾರಾಯಣ ಸೇವೆಯನ್ನೂ ನಡೆಸಲಾಗುತ್ತದೆ. ಬೇಸಿಗೆಯ ದಿನಗಳಲ್ಲಿ ಸ್ವಾಮಿ ವೈಟ್ಫೀಲ್ಡ್ನ ಬೃಂದಾವನ ಅಥವಾ ಕೊಡೈಕೆನಾಲ್ನ ಸಾಯಿಶ್ರುತಿಯಲ್ಲಿ ನೆಲೆಸುತ್ತಿದ್ದರು. ಆಗ ಅವರ ಸನ್ನಿಧಿಯಲ್ಲಿ ಹಬ್ಬಗಳನ್ನು ಆಚರಿಸುವ ಭಾಗ್ಯ ಭಕ್ತರದಾಗುತ್ತಿತ್ತು. ಮೇ ತಿಂಗಳಲ್ಲಿ ಬುದ್ಧ ಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ. ದಶಕಗಳಿಂದ ಭಿಕ್ಷುಗಳು ಮತ್ತು ಭಕ್ತರು ಪ್ರಶಾಂತಿಗೆ ಆಗಮಿಸಿ ಭಗವಾನರ ಸಾನ್ನಿಧ್ಯದಲ್ಲಿ ಬುದ್ಧನ ಅನುಭವವನ್ನು ಪಡೆದಿದ್ದಾರೆ. ಸ್ವಾಮಿ ತಮ್ಮ ದಿವ್ಯೋಪನ್ಯಾಸಗಳಲ್ಲಿ ಬುದ್ಧನ ಕುರಿತು ಅಪರೂಪದ ಒಳನೋಟಗಳು ಮತ್ತು ಅಜ್ಞಾತ ಕಥನಗಳನ್ನು ಅನಾವರಣಗೊಳಿಸುತ್ತಿದ್ದರು.
ప్రచార సమయం నందు బుద్ధుడు గ్రామ గ్రామం కూడా సంచారం చేస్తూ వచ్చాడు. While propagating dharma, Buddha went on moving place to place. ఒక గ్రామం లోపల In a village, యజ్ఞం ప్రారంభం చేస్తున్నారు. there was sacred ritual yajna. ఆ యజ్ఞం లోపల జీవులను బలి ఇవ్వాలి అని ప్రయత్నించారు. There in that sacred ritual, there should be an offering, sacrifice of animals. బుద్ధుడు అడ్డం పోయాడు. Buddha objected. ఇది జరగకూడదు. It should not happen. సర్వజీవుల వాసు సర్వేశ్వరుడు. God dwells in all beings. ఈశాన సర్వ విద్యానాం ఈశ్వర సర్వభూతానాం. God is present in all of the living beings. ఆ యజ్ఞ యజమాని The master of this ceremony, ఆయన అడ్డు తిరిగి he just came out and దానికి said, నేను మోక్షమునిస్తున్నాను. he said, we are helping this animal to be sacrificed to attain liberation. ఆ లిబరేషన్ ఇస్తున్నామనేటప్పటికీ బుద్ధునికి చాలా హాస్యం వేసింది. Buddha made fun of this statement. కోరని జంతువుకు నీవు మోక్షాన్ని ఇస్తున్నావు. You are conferring liberation to the animal that has not కోరేటువంటి requested. మానవునికి మోక్షాన్ని అందించకూడదా? Why don't you liberate man who wants liberation? నీ తల్లి మోక్షాన్ని ఆశిస్తుండాలి. Your mother wants to be నీ liberated. తండ్రి మోక్షాన్ని ఆశిస్తున్నాడు. Your father wants నీ భార్య liberation. మోక్షాన్ని ఆశిస్తుండాలి. So also నీ your wife కుమారుడు మోక్షాన్ని ఆశిస్తున్నాడు. and your son too. వీళ్ళకి ఎందుకు బలి ఇచ్చి ఆ మోక్షమును అందించకూడదు? Why don't you kill these members and confer liberation? ఈ విధముగా కొన్ని హింసలను చాలా నిర్మూలం గావించి So he objected. అహింస పరమో ధర్మ అని అహింసను ప్రారంభం చేసుకుంటూ వచ్చాడు. He objected to certain acts of violence and taught the spirit of non-violence. ಬುದ್ಧ ಪೂರ್ಣಿಮೆಯು ಒಂದು ಪ್ರಶಾಂತವಾದ ಆಚರಣೆಯಾಗಿದ್ದು ಬುದ್ಧನ ಬೋಧನೆಗಳ ಜಾಗತಿಕ ವ್ಯಾಪ್ತಿಯನ್ನು ಪ್ರತಿಬಿಂಬಿಸುವ ಸುಮಧುರ ಬೌದ್ಧ ಮಂತ್ರಘೋಷಗಳು ಮತ್ತು ಸಾಂಸ್ಕೃತಿಕ ಅರ್ಪಣೆಗಳಿಂದ ಅದು ಕಳೆಗಟ್ಟುತ್ತದೆ. ಸಾಮಾನ್ಯವಾಗಿ ಜುಲೈ ತಿಂಗಳಲ್ಲಿ ಬರುವ ಗುರುಪೂರ್ಣಿಮೆಗೆ ಮುನ್ನ ಶ್ರೀ ವಿಠಲನ ಭಕ್ತರು ಆಚರಿಸುವ ಆಷಾಢ ಏಕಾದಶಿ ಬರುತ್ತದೆ. ಪಾದಯಾತ್ರೆಯ ಮೂಲಕ ಪಂಢರಾಪುರಕ್ಕೆ ತೆರಳುವ ವಾರ್ಕರಿ ಪರಂಪರೆಯನ್ನು ಅನುಸರಿಸಿ ಅನೇಕ ಭಕ್ತರು ಧರ್ಮಾವರಂನಿಂದ ಪ್ರಶಾಂತಿವರೆಗೆ ಸುಮಾರು 40 ಕಿಲೋಮೀಟರ್ ನಡೆದು ತಮ್ಮ ಸಾಯಿ ವಿಠಲನ ಭಕ್ತಿ ಭಾವದಲ್ಲಿ ಹಾಡುತ್ತಾ ಕುಣಿಯುತ್ತಾ ಸಾಗುತ್ತಾರೆ. ಈ ದಿನ ಮಹಾರಾಷ್ಟ್ರದ ಬಾಲವಿಕಾಸ ಮಕ್ಕಳು ಸ್ಫೂರ್ತಿದಾಯಕ ನಾಟಕಗಳನ್ನು ಪ್ರದರ್ಶಿಸುತ್ತಾರೆ. ಗುರುಪೂರ್ಣಿಮೆಯ ಈ ಮಹತ್ವದ ಹಬ್ಬವನ್ನು ಪ್ರಶಾಂತಿಯಲ್ಲಿ ಮೊದಲ ಬಾರಿಗೆ 1956ರಲ್ಲಿ ಆಚರಿಸಲಾಯಿತು. 1963ರಲ್ಲಿ ಭಗವಾನರು ಈ ಹಬ್ಬದಂದು 7 ದಿನಗಳ ಪಾರ್ಶ್ವವಾಯುವನ್ನು ಕೇವಲ 7 ಸೆಕೆಂಡುಗಳಲ್ಲಿ ಅದ್ಭುತವಾಗಿ ನಿವಾರಿಸಿಕೊಂಡರು. ಈ ಅದ್ಭುತ ಪವಾಡದ ನಂತರ ಭಗವಾನರು ಘೋಷಿಸಿದರು, ನಾನು ಭಾರದ್ವಾಜ ಗೋತ್ರದಲ್ಲಿ ಜನಿಸಿದ ಶಿವಶಕ್ತಿ ಸ್ವರೂಪಿ. ಶಿವನೇ ಶಿರಡಿ ಸಾಯಿಯಾಗಿ ಅವತರಿಸಿದ್ದನು. ಸತ್ಯಸಾಯಿ ಶಿವಶಕ್ತಿಯ ಅವತಾರವಾಗಿದ್ದು ಮುಂದಿನ ಅವತಾರದಲ್ಲಿ ಶಕ್ತಿಯು ಪ್ರೇಮ ಸಾಯಿಯಾಗಿ ಆಗಮಿಸುವಳು. ಅಂದಿನಿಂದ ಸ್ವಾಮಿಯ ಗುರುಪೂರ್ಣಿಮೆಯ ದಿವ್ಯೋಪನ್ಯಾಸಗಳು ಸಾವಿರಾರು ಮಂದಿ ಆಧ್ಯಾತ್ಮಿಕ ಸಾಧಕರನ್ನು ಆಕರ್ಷಿಸುತ್ತಾ ಬಂದಿದೆ. ತನ್ನನ್ನು ಗುರುವಾಗಿ ಭಾವಿಸುವವರಿಗೆ ಸ್ವಾಮಿ ತಮ್ಮ ಹೃದಯಗಳಲ್ಲಿ ಇರುವ ನಿಜವಾದ ಗುರುವನ್ನು ಗುರುತಿಸುವಂತೆ ಹೇಳುತ್ತಾರೆ. ప్రేమస్వరూపులారా, ఏదో గురు పౌర్ణమి అనుకొని ఏదో బాహ్యమైనటువంటి గురువులంతా చేర్చుకొని ఏదో కొన్ని పూజలు పునస్కారములని ఈ యొక్క అల్పమైనటువంటి కార్యాల్లో మన జీవితాన్ని మరింత బంధించుకోనారు. గురువు ఒక్కడే, దైవం ఒక్కడే గురువు. There is only one Guru. And ఆ గురువు ఎవరు? అది నీవే. who is that Guru? It is yourself. ఆ గురుత్వం అనేటువంటి దైవత్వం నీలోనే ఉంటుండి నీవెక్కడో బయట ప్రపంచంలో వెతకడానికి ప్రయత్నిస్తున్నావు. That Guru in the form of divinity is residing in you, but you are searching for the Guru in the outside world. కనుక బ్రహ్మ విష్ణు మహేశ్వర స్వరూపులు నీ యొక్క గుణములే. The Brahma, Vishnu, Maheshwara are the qualities which are embedded in you. सदा सत्स्वरूपं चिदानन्दघनं जगत्सम्भवस्थानसंहारहेतुं स्वभक्तेच्छया मानुषं दर्शयन्तं नमामीश्वरं सद्गुरुं
ಆಗಸ್ಟ್ನಲ್ಲಿ ಕೃಷ್ಣಾಷ್ಟಮಿಯನ್ನು ಭಕ್ತಿ ಭಾವದಿಂದ ಆಚರಿಸಲಾಗುತ್ತದೆ. ವಿದ್ಯಾರ್ಥಿಗಳು ಅಲಂಕರಿಸಿದ ಗೋವುಗಳನ್ನು ಸಾಯಿ ಗೀತಾಳ ನೇತೃತ್ವದಲ್ಲಿ ಮಂದಿರಕ್ಕೆ ಕರೆದೊಯ್ಯುತ್ತಾರೆ. ಸ್ವಾಮಿ ಅವುಗಳಿಗೆ ಆಹಾರ ನೀಡಿ ಹರಸುತ್ತಾರೆ. ಈ ಹಬ್ಬವು ಪ್ರಕೃತಿಯ ಸಾಧು ಪ್ರಾಣಿಗಳಿಗೆ ನಮನವಾಗಿದೆ. ಸ್ವಾಮಿಯ ದಿವ್ಯೋಪನ್ಯಾಸಗಳು ಶ್ರೀಕೃಷ್ಣನ ಜೀವನ ಸಂದೇಶದ ಆಳವಾದ ಅರಿವನ್ನು ನೀಡುತ್ತವೆ. అనేక పర్యాములు గొల్ల ఇంటకంతా చేరి పాలు పెరుగులు భుజించి తప్పించుకుని వచ్చేటువంటి వాడు. Many times he visited the neighborhood ఈ and పాలు పెరుగుల యొక్క స్వరూపం ఏమిటి? what is the form of the milk and curd? పరిశుద్ధమైనటువంటి యొక్క తెలుపు. They are pure white. అనగా ఏమి? సాత్వికాన్ని అతను ఆశిస్తున్నాడు. It means he expects the pious nature. పెట్టినది తినవు, You don't eat what is served. మన ఇంటిలోనే పెట్టినది తినవు. You don't eat what is served at కొల్లల home. పుట్టలకు పోయి వెన్న పట్టెళ్ళుగా లోగుట్టున తినదవు, నీతో పుట్టెను రట్టెల్ల కృష్ణ. On the other hand, you visit the neighborhood and eat secretly all the butter over కృష్ణ there. నోరంత వెన్న వాసన, We find the smell of the butter all over. ఊరంతయు ఆగడంబు, The whole mischief over ఒకటే there. రద్దు, If it's fighting గోరంత everywhere. లేవు బాలా. You are after all a tiny tot. ఇంత చిన్న రూపం కూడా లేదు నీకు, ఊరంతా ఒకే అల్లరి చేసి You పెట్టున్నాను. are so small, so young, tiny tot, but you మన are full ఇంటి of వెన్న నీకు mischief. రుచించదా? Don't you like our own మన butter? ఇంటి వెన్ననేనా నీకు రుచిస్తుంది You like the butter of అని the తల్లి neighbors. దండిస్తే అప్పుడు చెప్తున్నాడు. Then he started replying. అనగా గోపికల హృదయము పవిత్రమైనటువంటిది, It only means the heart of Gopika is పరిశుద్ధమైనటువంటిది, sacred. Sacred and pure. స్వార్థమునైనటువంటిది, It is selfless. నిస్వార్థమైనటువంటిది. It is selfless. నీకు వాత్సల్యమైనటువంటి స్వార్థము స్వప్రయోజనం ఉంటుండాలి. Whereas you have got the కనుక నేను selfishness ఈ of ఇంటి వెన్న attachment. నాకు అక్కర్లేదు. Therefore, I don't want your butter. స్వార్థము సప్రయోజనము లేనటువంటి యొక్క గోపికల యొక్క హృదయం అనేటువంటి వెన్నని నేను అపహరిస్తున్నాను. The heart of Gopika has no trace of selfishness and self-interest. Therefore, I want their కనుకనే butter. ఎవరి హృదయం పరిశుద్ధంగా ఉందో, The hearts of those that are pure, ఎవరిది స్వార్థరహితంగా ఉంటుందో, those which are selfless, అట్టి హృదయాన్ని నేను అపహరిస్తాను. I just catch hold of this such heart. చోర యశోదా కే బా, నవనీత చోర గోపాల్. చిత్త చోరా యశోదా కే బా, నవనీత చోర గోపాల్. గోపికల యొక్క చిత్తం అనేటువంటి యొక్క వెన్నను అపహరిస్తూ వచ్చాడు. Is Krishna steals the heart of the Gopikas that are pure. లోకులంతా కూడా ఏదో ಯಾವುದೇ ಶುಭ ಕಾರ್ಯಕ್ಕೂ ಮೊದಲು ಗಣೇಶನನ್ನು ಸ್ಮರಿಸಲಾಗುತ್ತದೆ. ಪ್ರಶಾಂತಿಯಲ್ಲಿ ಗಣೇಶ ಚತುರ್ಥಿಯನ್ನು ವೈಭವದಿಂದ ಆಚರಿಸಲಾಗುತ್ತದೆ. ವಿವಿಧ ಸಂಸ್ಥೆಗಳ ಗಣೇಶ ಮೂರ್ತಿಗಳಿಗೆ 3-4 ದಿನ ಪೂಜೆ ಸಲ್ಲಿಸಿ ನಂತರ ಸೃಜನಾತ್ಮಕ ರಥಗಳಲ್ಲಿ ಭವ್ಯ ಮೆರವಣಿಗೆಯ ಮೂಲಕ ವಿಸರ್ಜಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಸ್ವಾಮಿ ಆ ರಥಗಳ ಮುಂದೆ ವಿದ್ಯಾರ್ಥಿಗಳೊಂದಿಗೆ ಆನಂದವಾಗಿ ಫೋಟೋ ತೆಗೆಸಿಕೊಳ್ಳುತ್ತಿದ್ದರು. ಒಮ್ಮೆ ಬೃಂದಾವನದ ವಿದ್ಯಾರ್ಥಿಗಳು ಗಣೇಶನ ವಿಗ್ರಹವನ್ನು ತಯಾರಿಸಬೇಕೋ ಅಥವಾ ಖರೀದಿಸಬೇಕೋ ಎಂಬ ಗೊಂದಲದಲ್ಲಿದ್ದಾಗ ಸ್ವಾಮಿ ತಯಾರಿಸುವಂತೆ ಸೂಚಿಸಿದರು. ಅಚ್ಚರಿ ಎಂಬಂತೆ ವಿಗ್ರಹ ತಯಾರಾಗುವವರೆಗೂ ಒಂದು ಇಲಿ ಆ ಪೀಠದ ಅಡಿಯಲ್ಲೇ ಕುಳಿತಿತ್ತು. ಕೆಲ ದಿನಗಳ ನಂತರ ಹಿಂದಿರುಗಿದ ಭಗವಾನರು ಮಂದಹಾಸದಿಂದ, ನಾನು ಕಳುಹಿಸಿದ ಇಲಿ ಬಂದಿತ್ತೇ ಎಂದು ವಿಚಾರಿಸಿದರು. ಹೀಗೆ ಸ್ವಾಮಿ ತಮ್ಮ ದಿವ್ಯ ಸಂಕಲ್ಪದ ಮೂಲಕ ಪ್ರತಿಯೊಂದು ಕ್ಷಣವನ್ನು ಮಧುರ ನೆನಪಾಗಿಸುತ್ತಾರೆ. ಆಗಸ್ಟ್ ಸೆಪ್ಟೆಂಬರ್ ಮಧ್ಯದ ಕಾಲ ಕೇರಳೀಯರಿಗೆ ಚಿಂಗಂ ತಿಂಗಳು. ಈ ತಿಂಗಳಲ್ಲಿ ಸ್ವಾಮಿಯ ಸನ್ನಿಧಿಯಲ್ಲಿ ಓಣಂ ಹಬ್ಬವನ್ನು ಆಚರಿಸಿಕೊಳ್ಳುತ್ತಾರೆ. 1973ರಲ್ಲಿ ಆ ಸಂಪ್ರದಾಯ ಪ್ರಾರಂಭವಾದಾಗಿನಿಂದ ಪ್ರಪಂಚದಾದ್ಯಂತದಿಂದ ಮಲಯಾಳಂ ಮಾತನಾಡುವ ಭಕ್ತರು ಓಣಂ ಹಬ್ಬಕ್ಕಾಗಿ ಪ್ರಶಾಂತಿ ನಿಲಯಂಗೆ ಬರುತ್ತಿದ್ದಾರೆ. ಸೆಪ್ಟೆಂಬರ್-ಅಕ್ಟೋಬರ್ ತಿಂಗಳಲ್ಲಿ ಬರುವ ದಸರಾ ಹಬ್ಬವು 1946ರಲ್ಲಿ ಆರಂಭವಾದ ಪವಿತ್ರ ಆಚರಣೆಗಳಲ್ಲಿ ಒಂದಾಗಿದೆ. ಹಿಂದಿನ ಭಕ್ತರು ಭಗವಾನರನ್ನು ರೇಷ್ಮೆ ವಸ್ತ್ರಗಳು, ಆಭರಣಗಳಿಂದ ಶೃಂಗರಿಸಿ ವಿವಿಧ ದೇವಿ ರೂಪಗಳಾಗಿ ಆರಾಧಿಸುತ್ತಿದ್ದರು. ಶೋಭಾಯಮಾನವಾಗಿ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡುತ್ತಿದ್ದರು. ಸ್ವಾಮಿ ಭಕ್ತರ ಆ ಪ್ರೀತಿಗೆ ಸ್ಪಂದಿಸುತ್ತಿದ್ದರು. ನಂತರದ ವರ್ಷಗಳಲ್ಲಿ ಸ್ವಾಮಿ ಈ ಹಬ್ಬಕ್ಕೆ ಇನ್ನಷ್ಟು ಪ್ರಗಾಢವಾದ ಉದ್ದೇಶವನ್ನು ತುಂಬಿದರು.
ವೇದ ಸಂರಕ್ಷಣೆ ಮತ್ತು ವೇದ ಪಂಡಿತರ ಪೋಷಣೆಯನ್ನು ಉತ್ತೇಜಿಸುವ ಸಲುವಾಗಿ 1962ರಲ್ಲಿ ವೇದ ಪುರುಷ ಸಪ್ತಾಹ ಜ್ಞಾನ ಯಜ್ಞವನ್ನು ಆರಂಭಿಸಿದರು. ಒಂದು ವಾರ ನಡೆಯುವ ಈ ಯಜ್ಞವು ರುದ್ರಹೋಮ, ಪವಿತ್ರ ಗ್ರಂಥಗಳ ಪಾರಾಯಣ, ಸೂರ್ಯ ನಮಸ್ಕಾರ ಮತ್ತು ಸಹಸ್ರಲಿಂಗಾರ್ಚನೆ ಮುಂತಾದವುಗಳಿಂದ ವಿಜಯದಶಮಿಯಂದು ಪೂರ್ಣಾಹುತಿಯೊಂದಿಗೆ ಸಮಾಪ್ತಿಗೊಳ್ಳುತ್ತದೆ. ಸ್ವಾಮಿ ತಮ್ಮ ದಿವ್ಯೋಪನ್ಯಾಸದಲ್ಲಿ ತ್ಯಾಗದ ಮಹತ್ವ ಮತ್ತು ದೈವದ ಸ್ತ್ರೀ ತತ್ವದ ಆರಾಧನೆಯ ಮಹಿಮೆಯನ್ನು ವಿವರಿಸುತ್ತಿದ್ದರು. ಇದರ ಜೊತೆಗೆ ಭಗವಾನರು ಕೆಲವು ವೈದಿಕ ವಿದ್ವಾಂಸರಿಗೆ ಉಪನ್ಯಾಸ ಮಾಡಲು ಅವಕಾಶ ನೀಡಿ ಆಶೀರ್ವದಿಸುತ್ತಿದ್ದರು. ಇದು ಪ್ರಶಾಂತಿ ವಿದ್ವಾನ್ ಮಹಾಸಭಾ ಎಂದು ಕರೆಯಲ್ಪಟ್ಟು ದಸರಾ ಆಚರಣೆಯ ಮತ್ತೊಂದು ಸಾಂಕೇತಿಕ ಕಾರ್ಯಕ್ರಮವಾಗಿದೆ. ವಿಜಯದಶಮಿಯಂದು ಭಗವಾನರು ವೇದ ಪುರುಷನ ಸ್ವರೂಪದಲ್ಲಿ ಯಜ್ಞಕುಂಡದ ಬಳಿಯಲ್ಲಿ ನಿಂತು ತಾವು ಸೃಷ್ಟಿಸಿದ ನವರತ್ನಗಳನ್ನು ಅಗ್ನಿಗೆ ಅರ್ಪಿಸುತ್ತಿದ್ದರು. ನಂತರ ಪವಿತ್ರ ಜಲವನ್ನು ಸಂಪ್ರೋಕ್ಷಿಸುತ್ತಾ ಭಕ್ತರನ್ನು ಹರಸುತ್ತಿದ್ದರು. ಜಯ ಜಗ ಜನನೀ ಮಾ. ಅಂತಿಮ ದಿನದಂದು ಭಗವಾನರು ಭಕ್ತರಿಗೆ ಮೈನವಿರೇಳಿಸುವ ವಿಭೂತಿ ಅಭಿಷೇಕದ ದರ್ಶನವನ್ನೂ ನೀಡಿ ಹರಸುತ್ತಿದ್ದರು. ಶಿರಡಿ ಸಾಯಿಯ ವಿಗ್ರಹದ ಮೇಲೆ ಗಂಗೆಯಂತೆ ವಿಭೂತಿಯು ಸುರಿಯುತ್ತಿತ್ತು. ಸಾಯಿ ಶಿವಶಂಕರಿ ಸಾಯಿ ಪರಮೇಶ್ವರಿ, ಶಿವಶಂಕರಿ ಸಾಯಿ ಪರಮೇಶ್ವರಿ, ಅಂಬೆ ಭವಾನಿ ಮಾ ಜಯ. ಶ್ರೀರಾಘವಂ. ಸಂಜೆ ಜೂಲಾ ಮಹೋತ್ಸವದಲ್ಲಿ ಸ್ವಾಮಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದರು. ಆಗ ಖ್ಯಾತ ಗಾಯಕರು ಅಥವಾ ಸ್ವಾಮಿಯ ವಿದ್ಯಾರ್ಥಿಗಳು ಹಾಡುತ್ತಿದ್ದ ಅನೇಕ ಭಕ್ತಿಗೀತೆಗಳ ನಡುವೆ ರಾಮಕಥೆ ಸರ್ವದಾ ಅತ್ಯಂತ ಪ್ರಿಯವಾಗಿತ್ತು. ರಾಮಕಥನುವೆ ನರಯ್ಯ. ಅಕ್ಟೋಬರ್ 20ರಂದು ಪವಿತ್ರವಾದ ಅವತಾರ ಘೋಷಣಾ ದಿನವನ್ನು ಆಚರಿಸಲಾಗುತ್ತದೆ. ಬಾಲಸತ್ಯನು ಮನುಕುಲಕ್ಕಾಗಿ ತನ್ನ ದಿವ್ಯ ಸಂಕಲ್ಪವನ್ನು ಘೋಷಿಸಿದ ದಿನವದು. ಅಂದು ಅವರು ತಮ್ಮ ಮೊದಲ ಭಜನೆಯಾದ ಮಾನಸ ಭಜರೆ ಗುರುಚರಣವನ್ನು ಹಾಡಿ ಮನುಷ್ಯನು ಸಂಸಾರ ಬಂಧನದಿಂದ ಮುಕ್ತಿ ಹೊಂದಲು ಗುರುವಿನ ಪಾದಗಳಿಗೆ ಹೇಗೆ ಶರಣಾಗಬೇಕು ಎಂಬ ತಮ್ಮ ಮೊದಲ ಸಂದೇಶವನ್ನು ನೀಡಿದರು. ದುಸ್ತರ ಭವ ಸಾಗರ ತರಣಂ. ಪ್ರಶಾಂತಿ ನಿಲಯಂನಲ್ಲಿ ಆ ದಿನದಂದು ವಿಶ್ವವಿದ್ಯಾಲಯದ ಹಳೆಯ ವಿದ್ಯಾರ್ಥಿನಿಯರು ಸ್ವಾಮಿಯ ದಿವ್ಯ ಜೀವನ ಮತ್ತು ಸಂದೇಶಗಳನ್ನು ವಿವರಿಸುವ ಹೃದಯ ಸ್ಪರ್ಶಿ ಕಾರ್ಯಕ್ರಮಗಳನ್ನು ಸಮರ್ಪಿಸುತ್ತಾರೆ. ಸಾಮಾನ್ಯವಾಗಿ ಅಕ್ಟೋಬರ್ನಲ್ಲಿ ಬರುವ ದೀಪಾವಳಿಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ದೀಪಗಳು ಮತ್ತು ಪಟಾಕಿಗಳಿಂದ ಸ್ವಾಮಿಯ ನಿವಾಸವನ್ನು ಪ್ರಕಾಶಮಯಗೊಳಿಸುತ್ತಿದ್ದರು. ಸ್ವಾಮಿ ಸ್ವತಃ ಚಿಕ್ಕ ಮಕ್ಕಳಿಗೆ ಪಟಾಕಿಗಳನ್ನು ಹಂಚಿ ಅವರೊಂದಿಗೆ ಹಬ್ಬದ ವೈಭವವನ್ನು ಸಂಭ್ರಮಿಸುತ್ತಿದ್ದರು. ದೀಪಾವಳಿ ಮನಾಯೆ ಸುಹಾನಿ ಮೇರೆ ಬಾಬಾ ಕೆ ಹಾಥೋ ಮೇ ಜಾದೂ ಕಾ ಪಾನಿ. ಇದೇ ಸಮಯದಲ್ಲಿ ಗುಜರಾತ್ನ ಭಕ್ತರು ತಮ್ಮ ಹೊಸ ವರ್ಷವನ್ನು ಆಚರಿಸುತ್ತಾರೆ. ಸಾಯಿ ಭಕ್ತರಿಗೆ ನವೆಂಬರ್ ಅತ್ಯಂತ ಪವಿತ್ರ ಮಾಸ, ಏಕೆಂದರೆ ಇದು ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವರ ಜನ್ಮದಿನದ ಸಂದರ್ಭ. ಈ ಸಮಯದಲ್ಲಿ ತಮ್ಮ ಹೃದಯದ ಮಿಡಿತವಾಗಿರುವ ಸ್ವಾಮಿಯ ಪ್ರೇಮಮಯ ಸನ್ನಿಧಿಯಲ್ಲಿ ಮೀಯಲು ಸಾವಿರಾರು ಭಕ್ತರು ಪ್ರಶಾಂತಿ ನಿಲಯಂಗೆ ಆಗಮಿಸುತ್ತಾರೆ. ಆ ತಿಂಗಳ 2ನೇ ವಾರಾಂತ್ಯದಂದು 24 ಗಂಟೆಗಳ ಗ್ಲೋಬಲ್ ಅಖಂಡ ಭಜನೆಯೊಂದಿಗೆ ಜನ್ಮದಿನದ ಆಚರಣೆಗಳು ಪ್ರಾರಂಭವಾಗುತ್ತವೆ. ಇದು 1946ರಲ್ಲಿ ಪ್ರಾರಂಭವಾಯಿತು. ಸ್ವಾಮಿ ಬೆಂಗಳೂರಿನ ಕೆಲವು ಕುಟುಂಬಗಳಿಗೆ ಈ ಸಾಧನೆ ಕೈಗೊಳ್ಳುವಂತೆ ಪ್ರೇರೇಪಿಸಿದರು ಮತ್ತು ಭಕ್ತರನ್ನು ಉತ್ಸಾಹಗೊಳಿಸಲು ಸ್ವಾಮಿ ಸ್ವತಃ ಬೆಂಗಳೂರಿಗೆ ತೆರಳುತ್ತಿದ್ದರು.
ಪ್ರತಿಯೊಂದು ಭೇಟಿಯಲ್ಲೂ ಸ್ವಾಮಿ ಅನೇಕ ಮಹಿಮೆಗಳನ್ನು ಪ್ರದರ್ಶಿಸುತ್ತಿದ್ದರು. 7 ದಶಕಗಳಾದರೂ ಈ ಪರಂಪರೆ ಇಂದಿಗೂ ಮುಂದುವರೆದಿದ್ದು, ವಿಶ್ವದಾದ್ಯಂತದ ಸಾಯಿ ಭಜನಾ ಪ್ರೇಮಿಗಳು ಈ ಕಾರ್ಯಕ್ರಮಕ್ಕಾಗಿ ಕಾತರದಿಂದ ಕಾಯುತ್ತಾರೆ. ನಂತರ ಭಗವಾನರ ಜನ್ಮದಿನದ ಸಪ್ತಾಹವು ನವೆಂಬರ್ 18ರ ರಥೋತ್ಸವದೊಂದಿಗೆ ಆರಂಭವಾಗುತ್ತದೆ. ಅಂದು ಗ್ರಾಮ ದೇವತೆಗಳ ಮೆರವಣಿಗೆ ನಡೆಯುತ್ತದೆ. ಮತ್ತು ಅದೇ ಸಮಯದಲ್ಲಿ ಭಕ್ತರು ಸಾಯಿ ಕುಲ್ವಂತ್ ಹಾಲ್ನಲ್ಲಿ ಶ್ರೀ ಸತ್ಯಸಾಯಿ ಸತ್ಯನಾರಾಯಣ ವ್ರತವನ್ನು ಆಚರಿಸುತ್ತಾರೆ. ನವೆಂಬರ್ 19 ಲೇಡೀಸ್ ಡೇ ಆಗಿದ್ದು, ನಮ್ಮ ಶಾಸ್ತ್ರಗಳಲ್ಲಿ ವರ್ಣಿಸಲಾದ ಮಹಿಳೆಯರ ಪಾತ್ರ ಮತ್ತು ಗುಣಗಳನ್ನು ಗೌರವಿಸುವುದಕ್ಕಾಗಿ ಸಮರ್ಪಿತವಾಗಿದೆ. Each one of us matters in our own little way, and whatever we may offer to him pales into insignificance when we could only pause a moment and think of the stupendous event unprecedented in the whole history of mankind. I declare the convocation open. ಭಗವಾನರ ಜನ್ಮದಿನದ ಮುನ್ನಾ ದಿನವನ್ನು ಶ್ರೀ ಸತ್ಯಸಾಯಿ ಉನ್ನತ ಶಿಕ್ಷಣ ಸಂಸ್ಥೆಗಳ ಘಟಿಕೋತ್ಸವ ಸಮಾರಂಭಕ್ಕಾಗಿ ಮೀಸಲಿಡಲಾಗಿದೆ. ನಂತರ ಶ್ರೀ ಸತ್ಯಸಾಯಿ ಅವತಾರದ ಅತ್ಯಂತ ಭವ್ಯವಾದ ದಿನವು ಉದಯಿಸುತ್ತದೆ. ನವೆಂಬರ್ 23. ಈ ಒಂದು ದಿನದ ಕಾರಣದಿಂದಲೇ ನಮ್ಮ ಜೀವನದ ಉಳಿದೆಲ್ಲ ದಿನಗಳಿಗೆ ಅರ್ಥ ಮತ್ತು ಉದ್ದೇಶ ಲಭಿಸಿದೆ. ವರ್ಷಾಂತ್ಯದಲ್ಲಿ ಬರುವ ಕ್ರಿಸ್ಮಸ್ ವೈವಿಧ್ಯತೆಯಲ್ಲಿನ ದೈವಿಕ ಏಕತೆಯನ್ನು ಅತ್ಯಂತ ಸುಂದರವಾಗಿ ಪ್ರತಿಬಿಂಬಿಸುತ್ತದೆ. ವಿವಿಧ ಖಂಡಗಳಿಂದ ಭಕ್ತರು ಅಪಾರ ಹರ್ಷಭರಿತರಾಗಿ ಇಲ್ಲಿ ಸೇರುತ್ತಾರೆ. ಅವರು ಮಂದಿರವನ್ನಷ್ಟೇ ಅಲ್ಲ, ಆಶ್ರಮದೊಳಗಿನ ಪ್ರತಿಯೊಂದು ಸಂಸ್ಥೆ ಮತ್ತು ಕಟ್ಟಡವನ್ನೂ ಅಲಂಕರಿಸಿ ಸಂಪೂರ್ಣ ಆಶ್ರಮವನ್ನೇ ಸ್ವರ್ಗವನ್ನಾಗಿ ಪರಿವರ್ತಿಸುತ್ತಾರೆ. 3 ದಿನಗಳ ಕಾಲ ನಡೆಯುವ ಈ ಸಂಭ್ರಮದಲ್ಲಿ ಕ್ಯಾರಲ್ ಗಾಯನ, ಸಿಂಫನಿಗಳು, ನಾಟಕಗಳು, ವರ್ಣರಂಜಿತ ಪ್ರದರ್ಶನಗಳು ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಒಳಗೊಂಡಿರುತ್ತವೆ. ಭಗವಾನರ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳೂ ಸಹ ಪ್ರಪಂಚದಾದ್ಯಂತದ ಚರ್ಚ್ಗಳಲ್ಲಿ ಹಾಡುವಂತೆಯೇ ಕ್ರಿಸ್ಮಸ್ ಮುಂಜಾನೆ ಕ್ಯಾರಲ್ ಗೀತೆಗಳನ್ನು ಹಾಡುತ್ತಾರೆ. ಆಚರಣೆಗೆ ಇನ್ನಷ್ಟು ಮೋಜು ಮತ್ತು ಉತ್ಸಾಹವನ್ನು ತುಂಬಲು ಸ್ಯಾಂಟಾ ಕ್ಲಾಸ್ ಕೂಡ ಇರುತ್ತಾರೆ. ಹಳೆಯ ಭಕ್ತರು ಪ್ರತಿ ವರ್ಷ ಕ್ರಿಸ್ಮಸ್ನ ಮುಂಜಾನೆ ಭಗವಾನರು ಪ್ರಶಾಂತಿ ಮಂದಿರಂನ ಬಾಲ್ಕನಿಯಲ್ಲಿರುವ ಬೆಳ್ಳಿ ಬಾಗಿಲಿನಿಂದ ಹೊರಬಂದು ಎಲ್ಲರಿಗೂ ವಿಶೇಷ ದರ್ಶನವನ್ನು ಅನುಗ್ರಹಿಸುತ್ತಿದ್ದ ಆ ಕ್ಷಣಗಳನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. 70ರ ದಶಕದ ಉತ್ತರಾರ್ಧದಲ್ಲಿ ಪಾಶ್ಚಿಮಾತ್ಯ ಭಕ್ತರು ಅಲಂಕರಿಸಿದ್ದ ಒಂದು ಪುಟ್ಟ ಕ್ರಿಸ್ಮಸ್ ಮರದೊಂದಿಗೆ ಈ ಹಬ್ಬದ ಆಚರಣೆ ಆರಂಭವಾಯಿತು. ಕಾಲಾನಂತರದಲ್ಲಿ ಯೇಸುವಿನ ಕುರಿತು ಸ್ವಾಮಿ ನೀಡಿದ ಸಂದೇಶಗಳಿಂದ ಈ ಹಬ್ಬದ ವ್ಯಾಪ್ತಿ ಮತ್ತು ಮಹತ್ವ ಮತ್ತಷ್ಟು ಹೆಚ್ಚಿತು. లోపల ఒక ఇంగ్లాండ్ లోపల ప్రత్యేకమైనటువంటి ఒక బుక్ను రాశారు. All that was composed into one book there in England. దానిని పెద్దదిగా ఉంటే అందరూ కూడా చూడగలరని చాలా చిన్న బుక్కుగా చేసి రష్యన్స్ బ్లాక్ ఓషన్ దగ్గర ఒక పెద్ద బిల్డింగ్ పెట్టి దాంట్లో పెట్టారు. Russians made it a small book and kept there near the Black Sea in safe custody. ఆ చిన్నదాని నుండే సమస్తము ఇమిడి ఉంటుండాలి. In the tiny book, everything is written there. ఇది ఆ బుక్. This is the book. This is the book. This is the book. This is it. This is the book. This is the book, the Bible. This is papers. These are the papers you see from there. ఇది ప్రధానమైనటువంటి చిహ్నం ఈ యొక్క గత్తులో ఉంటుండాలి.
ఇది క్రాస్. You find the cross on there, on the book. ఇది సర్వ మతముల యొక్క సమన్వయాన్ని బోధించేటువంటి యొక్క పద్ధతి అని కూడా వారు నిరూపిస్తూ వచ్చారు. They also proved the fact is the procedure to establish synthesis of all religions. ఈ గ్రంథములో ఉండినటువంటివి ఏ యొక్క బైబిల్లో కూడా లేవు. All that present here is not present anywhere in the Bible. ఇది చాలా నూతనమైనటువంటి యొక్క యేసు యొక్క చరిత్ర. This is new, brand new story of Jesus. భగవంతుని యొక్క విషయాలు తెలుసుకోవటము అందరికీ సాధ్యం కాదు. It's not given to everybody to know the divinity. అయితే భగవంతుని యొక్క తత్వం తెలుసుకోవాలంటే భగవద్భావమే మన యందు ఆవిర్భవించాలి. To know the divine, we should develop divine thoughts. ఇందులో ఉండినటువంటి ఈ దారం, ఇది గుర్తుపెట్టిన దారం లోపల ప్రతి మతమునందు ఉండినటువంటి యొక్క సమన్వయాన్ని బోధించేటువంటి ఒక శ్లోకం ఉంటుండాలి. Here you find the bookmark thread there. Every thread has got the text of every religion. సర్వధర్మాం పరిత్యజ్య మాం ఏకం శరణం వ్రజ అహం త్వాం సర్వపాపేభ్యో మోక్షయిష్యామి మా శుచ అనేటువంటి భగవద్గీత యొక్క సారాన్ని ఈ యొక్క గుర్తు లోపల ఇమిడ్చి వచ్చారు. Most important sloka of Bhagavad Gita is right present here in the bookmark. అన్ని ధర్మముల యొక్క సారము ఒక్కటే. The essence of all religions is one. భగవంతునికి అర్పితము గావించడమే మానవుని యొక్క ప్రధానమైన కర్తవ్యము. Surrender is the main duty of everyone. సరెండర్ అనగా తాను భగవంతుడు ఒక్కటే అనేటువంటి ఏకత్వానికి రావాలి. Surrender means the feeling of oneness. I and God are one. ಕಾರಣ ಏಮಿತಿ? ಭಕ್ತರು ಪ್ರಾಪಂಚಿಕತೆಯನ್ನು ಮೀರಿ ದೈವಿಕತೆಯೊಂದಿಗೆ ಒಂದಾಗಲು ಸಹಾಯವಾಗಲೆಂದು ಭಗವಾನರು ಪ್ರಶಾಂತಿ ನಿಲಯಂನಲ್ಲಿ ಈ ಹಬ್ಬಗಳನ್ನು ಆರಂಭಿಸಿದರು. ಇಲ್ಲಿ ಸಂಭ್ರಮವು ಸಾಂಪ್ರದಾಯಿಕ ಹಬ್ಬಗಳಿಗೆ ಮಾತ್ರ ಸೀಮಿತವಲ್ಲ. ಮೊಹರಂ ಸಂದರ್ಭದಲ್ಲಿ ಸ್ಥಳೀಯ ಮುಸ್ಲಿಮರು ಪೀರ್ ಮೆರವಣಿಗೆಯನ್ನು ಆಶ್ರಮಕ್ಕೆ ತರುತ್ತಾರೆ. ಈ ಪರಂಪರೆ 1940ರ ದಶಕದಿಂದ ನಡೆದು ಬರುತ್ತಿದೆ. ರಂಜಾನ್ ಹಬ್ಬವನ್ನು ವಿದ್ಯಾರ್ಥಿಗಳು ವಿಶೇಷ ಕಾರ್ಯಕ್ರಮಗಳೊಂದಿಗೆ ಆಚರಿಸುತ್ತಾರೆ. ವಿವಿಧ ರಾಜ್ಯ ಹಾಗೂ ವಿದೇಶಗಳಿಂದ ಬರುವ ಭಕ್ತರ ಯಾತ್ರೆಗಳು ಇಲ್ಲಿನ ಮತ್ತೊಂದು ವಿಶೇಷ. ಆಯಾ ಪ್ರದೇಶದ ಕಲೆ ಸಂಸ್ಕೃತಿಯನ್ನು ಬಿಂಬಿಸುವ ಈ 2-3 ದಿನಗಳ ಸಂಭ್ರಮವೇ ಭಕ್ತರಿಗೆ ಅತ್ಯಂತ ಪವಿತ್ರವಾದ ಹಬ್ಬವಾಗಿರುತ್ತದೆ. ಪ್ರಶಾಂತಿ ಕ್ಯಾಲೆಂಡರ್ನಲ್ಲಿ ಇವುಗಳ ಜೊತೆಗೆ ಕಾಲಕಾಲಕ್ಕೆ ನಡೆಯುವ ಅನೇಕ ವಿಶೇಷ ಕಾರ್ಯಕ್ರಮಗಳೂ ಸೇರಿರುತ್ತವೆ. ಉದಾಹರಣೆಗೆ ಅತಿರುದ್ರ ಮಹಾಯಾಗಗಳು, ಸಾಮೂಹಿಕ ಉಪನಯನಗಳು, ಸಾಮೂಹಿಕ ಜಪಗಳು, ವಿವಿಧ ಸಂಸ್ಥೆಗಳ ವಾರ್ಷಿಕೋತ್ಸವ ದಿನಾಚರಣೆಗಳು, ಸಿಂಧಿ ದಿನಾಚರಣೆ, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳ ಕೃತಜ್ಞತಾ ಕಾರ್ಯಕ್ರಮಗಳು, ವಿವಿಧ ಸಮ್ಮೇಳನಗಳು ಇತ್ಯಾದಿ. 1962ರ ದಸರಾ ಸಂದರ್ಭದಲ್ಲಿ ಪ್ರಶಾಂತಿ ಪತಾಕೆಯನ್ನು ಹಾರಿಸುತ್ತಾ ಸ್ವಾಮಿ ಪ್ರಶಾಂತಿ ನಿಲಯಂನಲ್ಲಿ ಪ್ರತಿದಿನವೂ ಹಬ್ಬವೇ ಎಂದರು. ನಿತ್ಯ ಕಲ್ಯಾಣ ಪಚ್ಚ ತೋರಣ ಎನ್ನುವಂತೆ ನಿರಂತರವಾಗಿ ಹಸಿರು ತೋರಣಗಳಿಂದ ಕಂಗೊಳಿಸುವ ನಿತ್ಯ ಮಂಗಳಪ್ರದವಾದ ಧಾಮವಿದು. ನಿಮ್ಮ ಹೃದಯಗಳಲ್ಲಿ ಜಗನ್ಮಾತೆಯನ್ನು ಸ್ಥಾಪಿಸಲು ನೀವು ನವರಾತ್ರಿಗಾಗಿಯೂ ಕಾಯಬೇಕಾಗಿಲ್ಲ. ಆ ದಿವ್ಯ ಭಾವನೆ ಮೂಡಿದ ದಿನವೇ ಶುಭ ದಿನವು. ಅದನ್ನು ಮುಂದೂಡಬೇಡಿ ಎಂದರು. ಗಂಗಾ ನದಿಯ ಪ್ರತಿಯೊಂದು ಭಾಗವೂ ಶುಭಕರವಾದುದು. ಆದರೂ ಕೆಲವು ತೀರಗಳು ವಿಶೇಷವಾಗಿ ಪವಿತ್ರವಾಗಿವೆ. ಹರಿದ್ವಾರ, ಪ್ರಯಾಗ, ವಾರಣಾಸಿ, ಗಯಾ ಮುಂತಾದವು. ಈ ಪವಿತ್ರ ಸ್ಥಳಗಳು ಜೀವನದ ಸತ್ಯವನ್ನು ನೆನಪಿಸುತ್ತವೆ. ಅದೇ ರೀತಿ ಭಗವಾನರ ಸನ್ನಿಧಿ ಮತ್ತು ಪ್ರಶಾಂತಿ ನಿಲಯಂನಲ್ಲಿ ಕಳೆಯುವ ಪ್ರತಿ ಕ್ಷಣವೂ ಆನಂದ, ಆತ್ಮಚಿಂತನೆ ಮತ್ತು ಪ್ರೇರಣೆಯ ಕ್ಷಣಗಳಾಗಿವೆ. ಆದಾಗ್ಯೂ ಈ ಹಬ್ಬದ ಸಂದರ್ಭಗಳು, ಅವು ತರುವ ಸಂಭ್ರಮಗಳು ನಮ್ಮ ಸ್ವಾಮಿ ನೆನಪಿಸುವಂತೆ ಅವುಗಳ ಮಹತ್ವವು ನಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನು ಮುಂದುವರಿಸಲು ಪವಿತ್ರ ಸ್ಮರಣೆಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಸಾಯಿ ರಾಮ್ ಸಾಯಿ ರಾಮ್ ಸಾಯಿ ರಾಮ್ ಸಾಯಿ ರಾಮ್.
राम साई राम